ಸೊಸೆ ನಿಸ್ಕೊಂಡವಳೆ ಏನೇ ಮಾಡ್ತಾ ಇದೀಯ? ಅಡಿಗೆ ಆತೇನೆ, ತಾಂಬಾರಿ ಉಂಬಕೊಂಡಿಟ. ಅತ್ತೆ ಕರೆದ್ರಾ? ಹಾ ಇಲ್ಲ ಕರ್ದೆ. ಕೇಳ್ಸಲ್ವಾ ಕಿವಿ ಕರೆದಿದ್ದು? ಇನ್ನ ಕರೆದ್ರಾ ಅಂತ ಬೇರೆ ಬಂದಿದ್ಯಲ್ಲ. ಯಾಕತ್ತೆ ಹಂಗ್ ಕೇಳ್ತೀರಾ? ಏನ್ ಹೇಳು. ಯಾಕೆ ಕರೆದಿದ್ದು ಅಂತ ಹೇಳಿ ಕೇಳಿದ್ದು. ನೀನ್ ಯಾಕೆ ಹಂಗಾಡ್ತೀಯ? ಏನ್ ಬೇಕು ನಿನಗೆ? ಏನು ಇಲ್ಲ. ಏನ್ ಮಾಡಿದ್ಯಾ ಅಡ್ಗೆನ? ಬಸ್ಸಾರ್ ಮಾಡಿ ಮುದ್ದೆ ಅನ್ನ ಮಾಡಿದೀನಿ. ಇಕ್ಕೆಂಬರ ನೀನು ಬಸ್ಸಾರ್ ಮಾಡಿದ್ಯಾ? ಅಯ್ಯೋ ನಿನಗೆ ಸಾರು ಮಾಡಕ್ಕೆ ಬರಲ್ಲ ಕಾಣ್ತೈ. ಏನ್ ಸಾರು ಮಾಡಿದ್ರು ಎಲ್ಲ ಕೆಟ್ಟು ಸಿಕ್ತೀಯ. ಉಂಬಾಕ್ ಸಾರು ಬರಲ್ಲ, ಹಂಗ್ ಮಾಡ್ತೀಯಮ್ಮ ಸಾರ. ಯಾತು ಬ್ಯಾರೆದು ಯಾತು ಇಲ್ವೇನಿ? ಬ್ಯಾರೆದು ಅಂತಂದ್ರೆ ರಾತ್ರಿದು ಬೆಂಡೆಕಾಯಿ ಹುಳಿ ಐತಿ, ಅದನ್ನ ಬಿಟ್ಕೊಂಬರ ನೀನು ಉಂಬ್ತೀಯೇ? ರಾತ್ರಿದ ಬೆಂಡೆಕಾಯಿ ಹುಳಿನ? ಅಯ್ಯಯ್ಯಪ್ಪ, ರಾತ್ರಿ ಉಂಡಾಗ್ಲಿ ಒಂಥರ ಒಬ್ಳಿಕೆ ಬಂದಂಗಾಗದು. ಉಪ್ಪಿಲ್ಲ ಹುಳಿ ಇಲ್ಲ ಖಾರ ಇಲ್ಲ, ಒಂಥರ ಅವಾಗಾಗ್ರು. ಅದೇನ್ ಸಾರನ್ ಮಾಡದ್ ಕಲ್ಸಿದ್ಯೋ ಏನ್ ಕಲ್ಸಿಯೋ? ನಿಮ್ಮ ಅಮ್ಮ ಯಾವ್ದೇನ್ ಕಲ್ಸ್ಯವಳೋ ಏನೋ ನಿನಗೆ. ಒಂದ್ ಸಾರ್ ನೆಟ್ಟು ಮಾಡಕ್ ಬರಲ್ಲ. ಹೋಗು ಅಲ್ಲಿ ಯಾರ ಮನೆಗೆ ನಾನು ಬಿಡಿಸ್ಕೊಂಬರಕ್ ಬಂದಿಟ್ಟೆ ಆತ ನಾನು. ಸುಮ್ಮನೆ ನಿನ್ ಕೈಯಾಗುಳ್ದಂತೂ ಸಾರ್ನಾಗೆ ಉಂಬಕ್ಕಾಗಲ್ಲ ನನ್ನ ಕೈಯಾಗಿ. ನಿನ್ಗೆ ಯಾವಾಗ್ಲೂ ನನ್ನ ಕೈಯಾಗ ಸಾರು ಇಡ್ಸಲ್ಲ. ಕಂಡಾರ ಮನೆಗಾದ್ರೆ ಚಪ್ಪರಿಸ್ಕೊಂಡ್ ತಿಂತೀಯ ಅಲ್ವೇ? ಬೋಲ್ ಚೆನ್ನಾಗೈತಿ ಅಂತಾನ. ನಾನು ಹೆಂಗೆ ಮಾಡಿದ್ರು ಬರೇ ಜರಿಯದೆ ಯಾವಾಗ್ಲೂ ನಿಂದು. ಬರೇನೆ ಅವ್ರ ಮನೆಗೆ ಇವ್ರ ಮನೆಗೆ ವಹಿಸ್ಕೊಂಬಂದು ಉಮ್ತಿಯಲ್ಲತ್ತೆ ದಿನಾನ. ನಾನು ಗನವಾದಂಗ್ ಮಾಡ್ತೀನಿ. ನಿನ್ ಮಗ ಗನವಾಗ ಉಮ್ತೈತೆ ಚೆನ್ನಾಗೈತಿ ಅಂತಾನ, ಅವನು ಉಂಡೋಗುತ್ತೆ. ನೀನೇನು ನಿನ್ ಕೈಯಾಗಳು ಸಾರೇ ಚೆನ್ನಾಗಿಲ್ಲ ಅಂತೀಯ. ಹೆಂಗ್ ಮಾಡಿರೋನು? ನಿನ್ಗಿನ್ ಹೆಂಗ್ ಮಾಡ್ಬೇಕೋ ಹೆಂಗ್ ಕಚ್ಚಿಯೋ? ಅಯ್ಯೋ ಅವಕ್ಕಂತೂ ಯಾತಿಕ್ಕಿರು ತಿಂದೋಗ್ತವೆ. ನಿಮ್ಮ ಅವನು ಅಷ್ಟೇ, ನಿನ್ ಗಂಡನು ಅಷ್ಟೇನೆ. ಎಂತ ಸಾರಿಕ್ಕಿರು ಸುಮ್ಮನೆ ಉಂಡು ಎದ್ದೋಗ್ತವೆ. ಅವಕ್ಕೆ ಯಾತು ಗೊತ್ತಾಗಲ್ಲ ರುಚಿ ಪಾಚಿ. ಸುಮ್ಮನೆ ಹೋಗು ಯಾರ ಮನೆಗೆ ನಾನು ಒಂದ್ ಲೋಟ ತಗೊಂಡೋಗಿ ವಹಿಸ್ಕೊಂಬರಗು. ನನಗೆ ನಿನ್ ಕೈಯಾಗಳು ಸಾರ್ನಾಗ ಉಂಬಕ್ಕಾಗಲ್ಲ. ಹೋಗು ಜಾಲ್ದು ಮಾತಾಡ್ಬೇಡ. ಹೊಟ್ಟಸ್ತೈತೆ ಉಣ್ಬೇಕು ನಾನು. ವಹಿಸ್ಕೊಂಬರಗ್ ಹೋಗಿ. ಸರಿ ಆತಿರು. ಒಂದ್ ಲೋಟ ತಗೊಂಡು ಬಿಡಿಸ್ಕೊಂಬತ್ತೀನಿ ಉಂಬಿ ಅಂತಿ. ನಿನಗೆ ಯಾವಾಗ್ಲೂ ಕಂಡರ ಮನೆ ಸಾರೇ ಚೆನ್ನಾಗಿರುತ್ತೆ. ನಾನ್ ಮಾಡೋದು ಚೆನ್ನಾಗಿರಲ್ಲ ನಿನಗೆ. ನಾನು ಹೆಂಗೆ ಮಾಡಿರೋನು ನನ್ ಸಾರು ಒಪ್ಪದೇ ಇಲ್ಲ ಈ ಮುದುಕಿ. ರೇ ಕಂಡರ್ ಮನೆಗಳ್ದ ಸಾರು ತಿಂತಾಳೆ ದಿನಾನ ವಹಿಸ್ಕೊಂಬಂದು. ಹೋಗೆ ಜಲ್ದು ಏನ್ ಹೆಂಗ್ ಗೊಣಿಕೆಂತ ಇದ್ಯಾ ನಿಂತ್ಕೊಂಡು? ಅಟ್ಟಸ್ತೈತೆ ಉಣ್ಬೇಕು ಅಂತಂದ್ರೆ ಇನ್ನ ಏನೋ ಗೊಣಿಕೆಂತ ಇದ್ದಾಳ ನಿಂತ್ಕೊಂಡು ಅಟ್ಲ ತಿರ್ಕೊಂಡು. ಹೋಗು ಒಂದ್ ಲೋಟ ತಗೊಂಡು ವಹಿಸ್ಕೊಂಬರಗಲ್ಲ ಯಾರ ಮನೆಗನ. ಗುಂಡಜ್ಜಿ ಮನೆಯಾಗ ಇಲ್ಲ ಅಲಸ್ಮಕ್ಕರ ಮನೆಯಾಗ ಇಲ್ಲ ನಿಂಗಮ್ಮರ ಮನೆಯಾಗ ರಂಗಮ್ಮನ ಮನೆಯಾಗ. ಹೋಗು ಜಲ್ದು ವಹಿಸ್ಕೊಂಬರಗ ಹೋಗಿ. ಹೋಗಿ ಜಲ್ದಿ ಇಸ್ಕೊಬರಗೆ. ನಿಂತ್ಕೊಂಡು ನಿನ್ನೆ ಏನ್ ನೋಡ್ತಾ ಇದ್ಯಾ? ಹೋಗು ಲೋಟ ತಗೊಂಡ್ಬಂದಿ ತಾನೆ, ಹೋಗಿ ಇಸ್ಕೊಬರಗ ಹೋಗಿ. ಸರಿ ಸರಿ ಹೋಗ್ತಾ ಇದ್ದೀನಲ್ಲ, ಇರು ಇಸ್ಕೊಂಬರ ತಕ್ಕ ನಂಗೆ ಕಾಡ್ತೀಯ. ಹೋಗ್ಕೊಂಡಿರೋ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡು. ಸಾರು ಇಸ್ಕೊಂಬರಗೆ ಉಣ್ಬೇಕು ಅಟ್ಟಸ್ಥಿತಿ ಅಂತ ಕಳ್ಸಿರಿ. ಆಕೆ ಓದ್ಲಲ್ಲ ಯೋಟತ್ತಾತು. ಅಲ್ಲೇನೆ ಒಂದ್ 1/4 ಗಂಟೆ ಮ್ಯಾಲ ಆತೇನಮ್ಮ ಅವಳು ಹೋಗಿ. ಬರ್ಲೇ ಇಲ್ಲಿ ಇಟ್ಟತ್ತಾದ್ರೂ ಹೋಗತ್ತ. ಬಂದೇನೆ ಬಗ್ಗೆಮ್ಮ. ಯಾರ ಮನೆಗೆ ಇಸ್ಕೊಂಬಂದೆ ಸಾರ? ಏನ್ ಸಾರೇ? ಗುಂಡಜ್ಜಿ ಮಾತಕ್ ಹೋಗಿದ್ದೆ ಕಣತೆ. ಅವ್ರದ್ದು ಬೆಂಡೆಕಾಯಿ ಸಾರಂತಿ. ನೆನ್ನೆ ಸಹ ಗುಂಡಜ್ಜಿನು ಬೆಂಡೆಕಾಯಿ ತಾಂಡಿತ್ತು ಬೈನಾಗ. ಅದು ಇವಾಗ ಮಾಡೈತಿ. ನಾವು ನೆನ್ನೆ ಸಹ ಬೈನಾಗ ಮಾಡಿದ್ವಿ, ಅವರು ಇವಾಗ ಮಾಡ್ಯವ್ರಂತಿ. ಉಮ್ತಿ ಹೆಂಗೆ ಬೆಂಡೆಕಾಯಿ ಸಾರ? ಹೌದೇನು ಬೆಂಡೆಕಾಯಿ ಸಾರ? ಗೊತ್ತ ಗುಂಡಮ್ಮ ಆದ್ರೆ ಚೆನ್ನಾಗಿ ಮಾಡಿರ್ತಾಳೆ. ತಟ್ಟೆಕ್ ಮುದ್ದೆ ಇಕ್ಕೊಂಡು ಅದನ್ನೇ ಬಿಡ್ಕೊಂಬರಗ್ ಹೋಗಿ. ಉಮ್ತೀನಿ ಜಲ್ದು. ನಿನಗೆ ಕಂಡರ ಮನೆ ಸಾರ ಆದ್ರೆ ಚೆನ್ನಾಗಿರುತ್ತೆ. ನಾನ್ ಮಾಡೋದು ಚೆನ್ನಾಗಿರಲ್ಲ. ಸುಮ್ಮನೆ ಹೋಗು ಜಲ್ದು ಮಾತಾಡ್ಬೇಡ. ನನ್ಗೆ ಹೊಟ್ಟೆ ಸೇತು ಉಣ್ಬೇಕು. ತಾಳತೆ ಉಣ್ಣು. ಗುಂಡಜ್ಜಿ ಮನೆ ಬೆಂಡೆಕಾಯಿ ಸಾರು, ನಮ್ಮನೆ ಮುದ್ದೆ. ಉಣ್ಣು. ಏನತ್ತೆ ಚೆನ್ನಾಗೈತ ಸಾರು ಈಗ? ಕಣೆ ಭಾಗ್ಯಮ್ಮ ಬೋಲ್ ಚೆನ್ನಾಗ್ ಮಾಡ್ಯಾಳಮ್ಮ ಗುಂಡಮ್ಮ ಸಾರು ಬೆಂಡೆಕಾಯಿ ಹುಳಿನ. ನೋಡಿ ಕಲ್ತ್ಕ. ಹೇಳಿಸ್ಕ ಹೆಂಗ್ ಮಾಡೋದು ಅಂತಾನ ಗುಂಡಮ್ಮ ಅಂತ ಹೋಗಿ. ಸರಿ ಸರಿ ಉಣ್ಣಂಗೆ. ನನ್ಗೊಂದಿಟ್ಟು ಅಡ್ಗೆ ಮನೆ ಕೆಲಸ ಐತಿ, ಹೋಗ್ತೀನಿ. ಸರಿ ಹೋಗಿ ಅದ್ಯಾಕ್ ಮಾಡ್ತೀವಿ ಹೋಗು, ನಾನು ಉಣ್ತೀನಿ. ಗುಂಡಮ್ಮಿ ಅಂತ ಚೆನ್ನಾಗ್ ಮಾಡ್ಯಾಳೆ ಬೆಂಡೆಕಾಯಿ ಹುಳಿನ. ನಾನ್ ಸೊಸೆನೂ ಒಯ್ದಾಳೆ. ಯಾಕೆ ಆತು ಬರಲ್ಲ ಅವಳಿಗೆ ಸಾರು ಮಾಡಕ್ಕೆ. ಚಂದ್ರಮ್ಮ ಚಂದ್ರಮ್ಮ, ಏನೇ ನಿನ್ ಸೊಸೆಯಲ್ಲಿ ಹೋಗ್ಯವಳೆ? ಏನ್ ಸಾರು ಮಾಡಿದಿರಿ? ಗುಂಡಮ್ಮ ಬಾರೆ, ಈಟತ್ತು ನಿನ್ನೆ ನೆನೆಸ್ಕೊಂತಿದ್ನಮ್ಮ. ನನ್ ಸೊಸೆ ಅಡ್ಗೆ ಮನೆಗೆ ಇದ್ದಾಳೆ. ಬಾ. ನನ್ನ ಯಾಕೆ ನೆನೆಸ್ಕೊಂತಿದ್ದೆ? ಏನ್ ಸಾರು ಮಾಡಿದಿರ ನೀವು? ಯಾಕೆ ಅಂದ್ರೆ ನಿಮ್ ಮನೆ ಸಾರ್ನಾಗೆ ಉಮ್ತಾ ಇದೀನಲ್ಲ, ಅದಕ್ಕೆ ಬೋಲ್ ಚೆನ್ನಾಗ್ ಮಾಡಿದ್ಯಾ ಸಾರ ಅಂತ ಹೇಳಿ ಈಗಿನ ಚಪ್ಪರಿಸ್ಕೊಂಡು ಉಮ್ತಿದ್ದೆ. ಆಟತಿಗೆ ನೀನು ಬಂದೆ. ನಮ್ಮನೆ ಸಾರ? ನಮ್ಮನೆ ಸಾರ್ ನೀವೇ ವಹಿಸ್ಕೊಂಬಂದ್ರಿ? ಇವಾಗಿನ ನಾನ್ ಸೊಸೆ ಭಾಗ್ಯಮ್ಮ ಬಂದು ಲೋಟ ತಕೊಂಬಂದು ವಹಿಸ್ಕೊಂಬರ್ಲಿಲ್ವೇ ಬೆಂಡೆಕಾಯಿ ಹುಳಿನ? ಬೆಂಡೆಕಾಯಿ ಹುಳಿ ಮಾಡಿದ್ರಂತೆ ನೀವು. ಅದಕ್ಕೇನೆ ಬೋಲ್ ಚೆನ್ನಾಗೈತಿ ಅಂತ ಹೇಳಿ ಈಗಿನ ಉಮ್ತಾನ ನೆನೆಸ್ಕೊಂಡಿದ್ದೆ ನಿನ್ನ. ನಮ್ಮನೆಗೆ ಸಾರೇ ಮಾಡಿಲ್ಲ ಇವತ್ತು, ಉಪ್ಪಿಟ್ಟು ಮಾಡಿದ್ದೆ. ಸಾರಿಗೆ ತರಕಾರಿ ಯಾತು ಇರ್ಲಿಲ್ಲ. ಅದಕ್ಕೆ ಅತ್ಲಾಗೆ ಜಲ್ದತ್ಲಾಗೆ ಉಪ್ಪಿಟ್ಟಾದ್ರೆ ಆಗುತ್ತೆ ಅಂತೇಳಿ ಉಪ್ಪಿಟ್ಟು ಮಾಡಿದ್ದೆ. ಆಮೇಲೆ ತರಕಾರಿ ತಂದು ಮಧ್ಯಾಹ್ನಕ್ಕೆ ಸಾರು ಮಾಡಕ್ಕಾಗುತ್ತೆ ಅಂತಾನೆ. ನೀನ್ ನೋಡಿರಿ ನಮ್ಮನೆಗೆ ಸಾರು ವಹಿಸ್ಕೊಂಬಂದ್ಲು ಅಂತ ಹೇಳ್ತೀಯ ಭಾಗ್ಯಮ್ಮ. ನಮ್ಮಂತಕ್ಕೆ ಬಂದಿಲ್ಲ ಅವಳು. ನಿಮ್ಮನೆಗೆ ಸಾರೇ ಮಾಡಿಲ್ವ ಇವತ್ತು? ಮತ್ ನನ್ ಸೊಸೆ ನೋಡಿರೆ ಗುಂಡಜ್ಜಿ ಮನೆಗೆ ವಹಿಸ್ಕೊಂಬಂದೆ ಬೆಂಡೆಕಾಯಿ ಹುಳಿ ಅಂತ ಅಂದ್ಲು.
ಅವಳು ನಮ್ಮ ಅಂತಕ್ಕೆ ಬಂದಿಲ್ಲ ಅಂತಂದ್ರೆ ಇನ್ನೆಲ್ಲಿಂದ ಸಾರು ವಹಿಸ್ಕೊಂಬತ್ತಾಳ ನಮ್ಮ ಅಂತಕ್ಕೆ ಎಲ್ಲ ಬೇರೆ ಮನೆಗೆಲ್ಲ ವಹಿಸ್ಕೊಂಬಂದಿರ್ಬೇಕೇನ ಮತ್ತೆ ನನ್ನ ಸೊಸೆ ಗುಂಡಜ್ಜಿರ ಮನೆಗೆ ಬೆಂಡೆಕಾಯಿ ಸಾರು ಮಾಡಿದ್ರು ಅವ್ರ ಮನೆಗೆ ವಹಿಸ್ಕೊಂಬಂದಿ ಅಂತ ಹೇಳಿಳು. ಅವಳೇ ಸುಳ್ಳು ಹೇಳ್ತಾಳೆ ಹಂಗೆ. ಬೇರೆ ಮನೆಗೆ ವಹಿಸ್ಕೊಂಬಂದಿದ್ರೆ ಯಾರ ಮನೆಗೆ ವಹಿಸ್ಕೊಂಬಂದ್ಲ ಅವ್ರ ಮನೆಗೆ ಅವ್ರ ಹೆಸರು ಹೇಳ್ಬೇಕಾಗಿತ್ತಮ್ಮ, ನಿನ್ನ ಹೆಸರು ಕೇಳಿಳು. ಯಾಕಮ್ಮ ನನಗೇನು ಗೊತ್ತು, ಇರು ಅವಳನ್ನ ಕರಿತೀನಿ. ಅದು ಯಾರ ಮನೆಗೆ ವಹಿಸ್ಕೊಂಬಂದ್ಲು ಅಂತನ ಕೇಳೋಣ ಅದೇಲಿ. ಭಾಗ್ಯಮ್ಮ ಭಾಗ್ಯಮ್ಮ ಏನು ಮಾಡ್ತಾ ಇದ್ದೀಯ? ಬಾರಿ ಇಲ್ಲಿ ಮಾರ್ಗುಣಕ ಯಾವ ಉಣ್ಬಾ. ಬ್ಯಾಡಮ್ಮ, ಈಗಿನ ಉಪ್ಪಿಟ್ಟು ಮಾಡಿದ್ದೆ ತಿಂದು ಬಂದೆ. ಅಲ್ವೇ ಭಾಗ್ಯಮ್ಮ, ಗುಂಡಮ್ಮ ನೋಡಿರೆ ನಮ್ಮನೆಗೆ ಸಾರೇ ಮಾಡಿಲ್ಲ ಉಪ್ಪಿಟ್ಟು ಮಾಡಿದ್ವಿ ಅಂತ ಅವಳು ಹೇಳ್ತಾಳೆ. ನೀನು ನೋಡಿರೆ ಈ ಬೆಂಡೆಕಾಯಿ ಹುಳಿನ ಗುಂಡಜ್ಜಿರ ಮನೆಗೆ ವಹಿಸ್ಕೊಂಬಂದಿ ಅಂತ ಹೇಳ್ದೆ. ಯಾರ ಮನೆಗೆ ವಹಿಸ್ಕೊಂಬಂದಿ ಇದ್ನ? ಯಾಕಂಗ್ ಸುಳ್ಳು ಹೇಳ್ದೆ? ಗುಂಡಮ್ಮರ ಮನೆಗೆ ವಹಿಸ್ಕೊಂಬಂದಿ ಅಂತಾನ? ಯಾರ ಮನೆಗೆ ವಹಿಸ್ಕೊಂಬಂದಿ ಇದನ್ನ? ಅತ್ತೆ, ಈ ಬೆಂಡೆಕಾಯಿ ಹುಳಿ ಬೇರೆ ಯಾರ ಮನೆದು ಅಲ್ಲ, ನಮ್ಮ ಮನೆದೇನೆ ಇದು. ನಮ್ಮನೆದ? ಹ್ಞೂ ಮತ್ತೀಗ ನಮ್ಮನೆದೇ. ಮತ್ತೀಗ ರಾತ್ರಿ ಮಾಡಿದ್ನಲ್ಲ ಅದೇ ಬೆಂಡೆಕಾಯಿ ಹುಳಿನೇ ನೀನು ಈಗ ಉಮ್ತಾ ಇರೋದು. ಮತ್ತ್ಯಾಕೆ ಸುಳ್ಳು ಹೇಳ್ದೆ ನಮ್ಮನೆಗೆ ವಹಿಸ್ಕೊಂಬಂದಿದ್ದು ಅಂತನ ಭಾಗ್ಯಮ್ಮ? ಯಾಕೆ ಅಂತಂದ್ರೆ ನಮ್ಮ ಅತ್ತಿಗೆ ನಾನು ಮಾಡೋ ಸಾರು ಇಡ್ಸಲ್ಲ ಕಣ್ಗುಂಡಜ್ಜಿ. ನಾನು ಏನೇ ಸಾರು ಮಾಡಿದ್ರು ಬರೇ ಜರಿಯದೆ, ಬರೇ ಕಂಡಾರ ಮನೆ ಸಾರು ವಹಿಸ್ಕೊಂಬಂದು ಕೊಟ್ರೆ ಚಪ್ಪರಿಸ್ಕೊಂಡು ಉಂಬುತ್ತಿ. ಅದಕ್ಕೇನೆ ರಾತ್ರಿದು ಒಂದಿಟ್ಟು ಬೆಂಡೆಕಾಯಿ ಸಾರು ಉಳಿದಿತ್ತು, ಎದ್ದಾಗ ಬಸ್ಸಾರು ಮಾಡಿದೀನಿ. ಬಸ್ಸಾರು ಬೇಡ ಏನು ಬೇಡ, ಹೋಗಿ ಯಾರ ಮನೆಗಳ ವಹಿಸ್ಕೊಂಬ ಅಂತಂತು. ಅದಕ್ಕೇನೆ ರಾತ್ರಿದು ಮಿಕ್ಕಿತ್ತಲ್ಲ ಬೆಂಡೆಕಾಯಿ ಸಾರು, ಅದನ್ನೇನೆ ಲೋಡ್ ಹಂಗೆ ತಗೊಂಡೋಗಿ ಒಂದ್ ಸ್ವಲ್ಪ ದೂರ ಅಲ್ಗಾನ ಹೋಗಿ ತಿರ್ಗಾ ಅದನ್ನೇ ತಗೊಂಬಂದು ಅದನ್ನೇ ಬಿಟ್ಕೊಟ್ಟಿ ಗುಂಡಜ್ಜಿರ ಮನೆಗೆ ವಹಿಸ್ಕೊಂಬಂದೆ ಉಣ್ಣು ಅಂತ ಹೇಳ್ದೆ. ಈಗ ನೋಡು ಹೆಂಗ್ ಚಪ್ಪರಿಸ್ಕೊಂಡು ಉಂಟೈತಿ, ಬೋಲ್ ಚೆನ್ನಾಗೈತಿ ಅಂತಾನ. ಅಲ್ಲ ನಾನು ಯಾವ ಸಾರು ಮಾಡಿರೂ ಜರಿತಿದ್ದೆ ನೋಡು. ರಾತ್ರಿ ತೊಂಗ್ಳು ಸಾರು ಅದನ್ನ ಸುಮ್ಮನೆ ನಮ್ಮ ಲೋಟಕ್ಕೇನೆ ಬಿಟ್ಕೊಂಡು ಹಂಗೆ ತಗೊಂಡೋಗಿ ಅಲ್ಲೊಂದು ಸ್ವಲ್ಪ ದೂರ ಹೋಗಿ ತಿರ್ಗಾ ಅದನ್ನೇ ತಂದು ಬಿಟ್ಟಿಕ್ಕೆ ಹೆಂಗೆ ಉಮ್ತಾ ಇದೆಯಾ, ಬೋಲ್ ಚೆನ್ನಾಗೈತಿ ಅಂತಾನ. ಉಣ್ಣು ಉಣ್ಣು ಚೆನ್ನಾಗೈತಿ ಅಂತೀಯ. ಸರಿಯಾಗಿ ಮಾಡಿದ್ಯಾ ಕಣೆ ಭಾಗ್ಯಮ್ಮ. ಏನೇ ಅಲ್ಲ, ಯಾರ ಮನೆಗನ ಬಿಡಿಸ್ಕೊಂಬ ಅಂತಂದ್ರೆ ನಮ್ಮ ಮನೆಗಳು ಸಾರಿ ನೀ ಲೋಟ ಕೊಯ್ಕೊಂಡು ಹೋಗಿ ಅಷ್ಟು ದೂರ ಹೋಗಿ ನನಗೆ ತಂದು ಬಿಟ್ಟಿದ್ಯಾ. ಗುಂಡಜ್ಜಿ ಮನೆ ಸಾರು ಅಂತೇಳಿ ಸುಳ್ಳು ಸುಳ್ಳು ಹೇಳ್ತೀಯೇನಿ. ಮತ್ತೆ ಇನ್ನೇನು, ಅಲ್ಲ ನಾನ್ ಮಾಡಿರೋ ಸಾರು ಅಂತಂದ್ರೆ ನಿನ್ಗೆ ಇಡ್ಸಲ್ಲ, ಅದೇ ಕಂಡಾರ ಮನೆದು ಅಂತ ಹೇಳಿ ಸುಳ್ಳು ಹೇಳಿದೆ. ಗನ್ವಾಗ ನೋಡಿ ಹೆಂಗ್ ಚಪ್ಪರಿಸ್ಕೊಂಡು ಉಮ್ತಾ ಇದ್ಯಾ, ಅದಕ್ಕೆ ಮತ್ತೀಗ ಸುಳ್ಳು ಹೇಳಿದ್ದು. ಚಂದ್ರಮ್ಮ, ನಿಂದೆ ತಪ್ಪಿಕೊಂಡು ಆಳ್ ಮೇಲೆ ಯಾಕೆ ಎರೆಕ್ತೀಯ? ಕಂಡಾರ ಮನೆದು ಅಂದ್ರೆ ನಿನಗೆ ಚೆನ್ನಾಗಿರುತ್ತೆ, ಅದೇ ಸೊಸೆ ಮಾಡಿರೋದು ಮನೆದು ಅಂತಂದ್ರೆ ಇಡ್ಸಲ್ಲ ಅಲ್ವೇ? ನೋಡು, ಕಂಡಾರ ಮನೆದು ಅಂತನ ಸುಳ್ಳು ಹೇಳಿರೋನು ಚೆನ್ನಾಗೈತಿ ಅಂತ ಉಮ್ತೀಯ, ಆದ್ರೆ ಸೊಸೆ ಚೆನ್ನಾಗಿರೋ ಸಾರು ಮಾಡಿರೋನು ತಂದಿಕ್ಕಿರೋನು ಉಂಬಲ್ವಲ್ಲ ನೀನು. ಅದಕ್ಕೆ ಮತ್ತೀಗ ಅವಳು ನಿನಗೆ ಸರಿಯಾಗಿ ಮಾಡಿದಾಳೆ. ಹ್ಞೂ ಕಣ್ಗುಂಡಜ್ಜಿ, ನಾನು ಏನೇ ಮಾಡಿದ್ರು ಒಪ್ಪಲ್ಲ. ಇವತ್ತೆ ಏನೇ ಕೆಲಸ ಮಾಡಲಿ, ಏನೇ ಸಾರು ಮಾಡಲಿ, ಏನು ಅಡುಗೆ ಮಾಡಿರೂ ಅದಾಗ ಏನಾದ್ರೂ ಕೊಂಗ್ ಕೊಡ್ಕಾರೆ. ಅದೇ ಕಂಡಾರ್ದಾದ್ರೆ ಚೆನ್ನಾಗಿರುತ್ತೆ, ಸೊಸೆದಾದ್ರೆ ಚೆನ್ನಾಗಿರಲ್ಲ ಇವತ್ತಿಗೆ. ಅದಕ್ಕೆ ಇವತ್ತಿಗೆ ಬುದ್ಧಿ ಕಲಿಸ್ಬೇಕು ಅಂತಾನೆ ಮತ್ತೀಗ ಇವತ್ತು ಹಿಂಗೆ ಸುಳ್ಳು ಸುಳ್ಳು ಹೇಳಿ ಉಳಿಸಿದ್ದು. ಕಂಡಾರ ಮನೆದು ಅಂತ ಹೇಳಿ ಹೆಂಗೆ ಚೆನ್ನಾಗೈತಿ ಅಂತೇಳಿ ಚಪ್ಪರಿಸ್ಕೊಂಡು ತಿಂದಲ್ಲ, ತಿನ್ನು. ಇನ್ಮೇಲೆ ನಿನಗೆ ಕಂಡಾರ ಮನೆದು ತಂದಿಕ್ತೀನಿ, ಮನೆಯಾಗ ಏನು ಮಾಡಲ್ಲ ನಿನಗೆ ಅಂತಾನ. ಚಂದ್ರಮ್ಮ, ಸೊಸೆ ಅಂತಂದ್ರೆ ಬ್ಯಾರೆ ಹೇಳು ಅಂತ ಯಾಕೆ ಅಂದ್ಕೊಂತೀಯ? ನಿನ್ ಮಗನ ಹೆಂಡ್ತಿ, ನಿಮ್ಮ ವಂಶನ ಉದ್ಧಾರ ಮಾಡಕ್ ಬಂದಿರೋಳು, ನಿಮ್ಮ ಮನೆ ಬೆಳಗಂತ ದೀಪ ಅಂತ ನಾ ತಿಳ್ಕೊಂಡ್ರೆ ಹಿಂಗೆಲ್ಲನ ಅನ್ಸದೇ ಇಲ್ಲ ನಿನಗೆ. ಅವಳು ಮಗಳಿದ್ದಂಗೆ ಹಂಗೆ ತಿಳ್ಕ. ನಿನ್ನ ಮಗಳು ಏನಾದರೂ ತಪ್ಪು ಮಾಡಿದ್ರೆ ನೀನು ಕ್ಷಮಿಸಲ್ವಾ? ಏನಾದ್ರೂ ಸಾರು ಏನಾದರೂ ಚೆನ್ನಾಗಿ ಮಾಡಲಿಲ್ಲ ಅಂತಂದ್ರೆ ಉಮ್ತಿಯ ತಾನೆ, ಮಗಳು ಮಾಡ್ಯವಳೆ ಅಂತಾನ. ಅದೇ ಸೊಸೆ ಮಾಡಿದ್ರೆ ಯಾಕೆ ಉಂಬಲ್ಲ ನೀನು? ಸುಮ್ಮನ ಉಣ್ಣು. ಹೂ ಕಣೆ ಗುಂಡಮ್ಮ, ಇವತ್ತು ನನ್ನ ಸೊಸೆ ನನ್ನ ಕಣ್ ಕೆರೆಸ್ಬಿಟ್ಲು. ನಂದೇ ತಪ್ಪು. ಏನೇ ಮಾಡಿದ್ರು ಬರೀ ತಪ್ಪು ಹುಡುಕ್ತಿದ್ದೆ. ಸೊಸೆ ಈ ಮನೆ ಮಗಳಿದ್ದಂಗೆ ಅಂತ ಹೇಳಿ ತಿಳ್ಕೊಂಬ್ಲೇ ಇಲ್ಲ. ಭಾಗ್ಯಮ್ಮ, ನನ್ ಕ್ಷಮಿಸ್ಬಿಡೆ. ಇನ್ಮೇಲೆ ಯಾರ ಮನೆಯ ಸಾರ್ಗುನು ಆಸೆ ಪಡಲ್ಲ. ನೀನ್ ಮಾಡಿದ್ದ ಅಡ್ಗೆನೇ ಉಣ್ತೀನಿ. ಆಯ್ತು ಬಿಡಿಯತ್ತೆ, ನನ್ನ ಯಾಕೆ ಕ್ಷಮೆ ಕೇಳ್ತೀರಾ? ನಿಮ್ ತಪ್ಪು ನಿಮ್ಗೆ ಅರ್ಥ ಆಯ್ತಲ್ಲ, ಅಷ್ಟೇ ಸಮಾಧಾನ ನನ್ಗೆ. ಉಂಡ್ರಿ, ಅನ್ನ ತಂದಿಕ್ತೀನಿ. ಗುಂಡಜ್ಜಿ ಕುಕ, ನೀನು ಉಂಬಿವೆಂತಿ. ನನಗೇನು ಬೇಡಮ್ಮ, ನಿಮ್ಮ ಅತ್ತಿಗೆ ತಂದಿಕ್ಕು. ಉಮ್ತಾಳಿ, ಇನ್ನ ಒಂದಿಟ್ಟು ಚೆನ್ನಾಗೈತಂತೆ ಬೆಂಡೆಕಾಯಿ ಹುಳಿ, ಅನ್ನ ತಂದಿಕ್ಕು ಉಮ್ಲಿ. ನೋಡಿದ್ರಲ್ಲ ಸ್ನೇಹಿತರೆ, ಅತ್ತೇರು ಈ ಸೊಸೆರು ಏನೇ ಮಾಡಿದ್ರು ಒಪ್ಪಲ್ಲ. ನೂರಾಗೆ ಒಂದು 20% ಅತ್ತೇರು ಸೊಸೆರ್ನ ಒಪ್ಕೊಂತಾರೆ, ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಹೇಳಿ ಒಪ್ಕೊಂತಾರೆ. ಆದ್ರೆ ಇನ್ನು 80% ಅತ್ತೇರು ಸೊಸೆರ್ನ ಜರಿಯದೆ. ಅವ್ರು ಏನೇ ಮಾಡಿರೋ ಅಷ್ಟೇನೆ, ಅದ್ರಾಗ ಏನಾದರೂ ಒಂದು ತಪ್ಪು ಹುಡ್ಕಕ್ಕೆ ನೋಡ್ತಾ ಇರ್ತಾರೆ. ಸರಿ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.